ಗೃಹಲಕ್ಷ್ಮಿ ಫಲಾನುಭವಿಗಳ ಬಾಕಿ ಹಣ ಯಾವಾಗ ಬರುತ್ತೆ? ಅದರಲ್ಲೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ? ಈ 2 ಪ್ರಶ್ನೆಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಂದರೆ ಉತ್ತರವನ್ನು ನೀಡಿದ್ದಾರೆ. ಏನಂತ ಹೇಳಿದರು ಸಚಿವರು? ಇದರ ಜೊತೆಗೆ ಬೇರೆ ಬೇರೆ ಗೃಹಲಕ್ಷ್ಮಿ ಸಂಬಂಧಿಸಿದಂಥ ಯೋಜನೆಯ ಅಪ್ಡೇಟ್ಸ್ ಏನು? ಆ ಕುರಿತಾದಂಥ ಡೀಟೇಲ್ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಅಂತೇಳಿ ಭಾವಿಸಿದ್ದೇನೆ. ಮೊದಲನೇದಾಗಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅನ್ನಭಾಗ್ಯ ಸ್ಕೀಮ್ ಎಷ್ಟು ಫೇಮಸ್ ಆಯಿತೋ ಅಷ್ಟೇ ಫೇಮಸ್ ಆಗಿದ್ದು ಈ ಗೃಹಲಕ್ಷ್ಮಿ ಸ್ಕೀಮ್. ಮೊದಲೊಂದು 3ರಿಂದ 4 ತಿಂಗಳು ಮಂತ್ಲಿ ಹಣ ಕೊಡುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತು. ಆದರೆ ಅದಾದಮೇಲೆ ಆಗಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಹೀಗೆ ಡಿಲೇ ಆಗ್ತಾನೆ ಬರಲಿಕ್ಕೆ ಶುರುವಾಯಿತು. ಈಗ ಎಷ್ಟು ತಿಂಗಳು ಬಾಕಿ ಇದೆ ಅಂದರೆ ಮಿನಿಮಮ್ 5 ತಿಂಗಳು ಹಣ ಬಾಕಿ ಇದೆ ಅಂತಲೇ ಎಲ್ಲರೂ ಕೂಡ ಹೇಳ್ತಾರೆ. ಆ ರೀತಿಯಾದಂಥ ಸಿಚುವೇಶನ್ ಇದೆ. ಹಾಗಾದರೆ ಈಗ ಎಷ್ಟು ತಿಂಗಳವರೆಗೂ ಹಣ ಕೊಟ್ಟಿದ್ದಾರೆ ಅಂದರೆ 23ನೇ ಕಂತಿನ ಹಣ ಬಂದಿದೆ, 24ನೇ ಕಂತಿನ ಹಣ ಈಗಾಗಲೇ ಎಲ್ಲರಿಗೂ ಹೋಗಿದೆ, 25ನೇ ಕಂತಿನ ಹಣ ಬರಬೇಕಾಗಿದೆ. ಅಂದರೆ ನಿಮಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳ ಕಂತಿನ ಹಣ ಅಂತೂ ಬರಲೇಬೇಕಾಗಿದೆ. ಇನ್ನು ಕೆಲವರಿಗೆ 4 ತಿಂಗಳ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಅಂದರೆ ಕಳೆದ ಆರ್ಥಿಕ ವರ್ಷದ ಅಥವಾ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಎಲ್ಲಿ ಕೊಟ್ರ ನೀವು ಅದನ್ನು ಮರ್ತೇ ಬಿಟ್ಟಿದ್ದೀರಲ್ಲ ಅಂಥೇಳಿ ಸದನದಲ್ಲಿ ಶಾಸಕರೊಬ್ಬರು BJP ಶಾಸಕರು ಪ್ರಶ್ನೆನ ಮಾಡ್ತಾರೆ. ಅದು ಸದನದಲ್ಲಿ ದೊಡ್ಡ ಇಶ್ಯೂ ಆಗುತ್ತೆ. ಅದಾದಮೇಲೆ ಜನರು ಕೂಡ ಹೌದು ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಬಂದಿಲ್ಲ ಅನ್ನೋದು ಆವಾಗ ಅವ್ರಿಗೆ ಮನವರಿಕೆ ಆಗುತ್ತೆ. ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಏನು ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂದರೆ, ಯಾವ ತಿಂಗಳ ಹಣ ಯಾವ ತಿಂಗಳು ಬರ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ಉದಾಹರಣೆಗೆ ಈಗ ಜನವರಿ ತಿಂಗಳಿದೆ, ಡಿಸೆಂಬರ್ ತಿಂಗಳ ಹಣ ಬರ್ತಿದೆಯಾ ಅಂತ ನೋಡ್ತಾ ಹೋದರೆ ಯಾವುದೋ 4 ತಿಂಗಳ ಹಿಂದಿನ ಕಂತಿನ ಹಣ ಈ ತಿಂಗಳು ಬರುತ್ತೆ. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ನ 2 ತಿಂಗಳ ಹಣ ಇದುವರೆಗೂ ಕೂಡ ಬಂದಿಲ್ಲ. ಅದನ್ನು ಸರ್ಕಾರ ಮೊದಲು ಇಲ್ಲ ನಾವು ಕೊಟ್ಟಿದ್ದೀವಿ ಅನ್ನೋ ರೀತಿನೇ ಹೇಳ್ತಾ ಇದ್ರು. ಕೊನೆಗೆ ಸದನದಲ್ಲೇ ಒಪ್ಕೊಂಡ್ರು, ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಆರ್ಥಿಕ ಇಲಾಖೆಯ ವ್ಯಾಪ್ತಿಯಲ್ಲಿ ಡಿಸಿಷನ್ ಆಗಬೇಕಾಗಿರೋದು. ಆರ್ಥಿಕ ಇಲಾಖೆ ಏನು ಹಣ ರಿಲೀಸ್ ಮಾಡಿದ್ರೆ ನಾವು ಕೊಡೋದ್ರಲ್ಲಿ ಏನು ದೊಡ್ಡ ಮಾತೇನಲ್ಲ. ಅವರು ಹಣ ರಿಲೀಸ್ ಮಾಡಿದ ಕೂಡಲೇ ನಾವು ಹಣವನ್ನು ಎಲ್ಲರ ಬ್ಯಾಂಕ್ ಖಾತೆಗೆ, ಯಾರು ಫಲಾನುಭವಿಗಳಿದ್ದಾರೋ ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕ್ತೇವೆ ಅಂತೇಳಿ ಈ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲೂ ಹೇಳಿದರು. ಅದಾದಮೇಲೆ ಹೊರಗಡೆ ಬಂದಾಗೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದರು. ಇವತ್ತು ಕೂಡ ಮಾಧ್ಯಮದ ಪ್ರತಿನಿಧಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನು ನೀಡಿರೋದು, ಹೌದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಬಾಕಿ ಇದೆ. ಆ ಹಣ ಕೊಡಲಿಕ್ಕೆ CM ಸಿದ್ದರಾಮಯ್ಯ ಅವರು ನಿರ್ಧಾರವನ್ನು ಮಾಡಬೇಕು. ಯಾಕಂದರೆ ಆರ್ಥಿಕ ಇಲಾಖೆ ಬರೋದು ಅವರ ವ್ಯಾಪ್ತಿಯಲ್ಲೇ. ಅವರು ನಿರ್ಧಾರ ಮಾಡಿದರೆ ಮಾತ್ರ, ಅವ್ರ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಮಾಡಿದ್ರೆ ಮಾತ್ರ ನಮಗೆ ಬರುತ್ತೆ. ಬಂದ ತಕ್ಷಣವೇ ನಾವು ಅವರವರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮತ್ತು ಪೋಸ್ಟ್ ಆಫೀಸ್ನ ಖಾತೆ ಇದ್ದರೆ ಆ ಖಾತೆಗೂ ಕೂಡ ಹಣ ಹಾಕುವಂಥ ಕಾರ್ಯ ಮಾಡ್ತೀವಿ ಅಂತ ಹೇಳಿದ್ರು. ಯಾವಾಗ ಹಾಕ್ತಾರೆ, ಇವ್ರು ಯಾವಾಗ ಕೊಡ್ತಾರೆ, ಈ ಕುರಿತಾದಂಥ ಮಾಹಿತಿ ಇಲ್ಲ. ಒಂದು ಅಂದಾಜು ಯಾವಾಗ ಬರ್ಬೋದು ಅನ್ನೋಂಥ ಪ್ರಶ್ನೆನೂ ಕೂಡ ಸಹಜವಾಗಿ ಕೇಳ್ತಾರೆ. ಸೊ ಈ ಪ್ರಶ್ನೆಗೆ ಉತ್ತರ ಇರೋದೇನು ಅಂತಂದರೆ ಮಾರ್ಚ್ ತಿಂಗಳ ಒಳಗಡೆ ಬರುತ್ತೆ. ಈಗ ಆಲ್ರೆಡಿ ಜನವರಿ ತಿಂಗಳು ಶುರುವಾಗಿರೋದು, ಇನ್ನೂ 2 ತಿಂಗಳ ಒಳಗಡೆ ಅಂದರೆ ಈ ತಿಂಗಳು ಸೇರಿಸಿದ್ರೆ 3 ತಿಂಗಳಾಗ್ತದೆ. ಈ ಫೈನಾನ್ಷಿಯಲ್ ಇಯರ್ ಒಳಗಡೆ ಆ 2 ತಿಂಗಳ ಕಂತಿನ ಹಣ ಅಂತೂ ಬಂದೇ ಬರುತ್ತೆ. ಹಾಗಾದರೆ ಈ ಬಾಕಿ ಉಳಿಸ್ಕೊಂಡಿದ್ದಾರಲ್ಲ ಇವುಗಳ ಕಥೆ ಏನು ಅಂದರೆ, ಒಂದೊಂದು ತಿಂಗಳು ಒಂದೊಂದು ರೀತಿಯಾಗಿ, ಅಂದರೆ 1 ತಿಂಗಳು ಹಣ ಬಂತು ಅನ್ನೋದಾದರೆ ಅದಾದಮೇಲೆ ಮತ್ತೊಂದು ತಿಂಗಳ ಕಂತಿನ ಹಣ ರಿಲೀಸ್ ಮಾಡಿ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಒಂದು ಕಡತನ ಕಳಿಸುತ್ತೆ. ಅದಕ್ಕೆ ಓಕೆ ಮಾಡಿ ಫಂಡ್ನ ರಿಲೀಸ್ ಮಾಡಾದಮೇಲೆ ಆ ಪ್ರೋಸೆಸ್ ಏನಿದೆಯಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಫಲಾನುಭವಿಗಳಿಗೆ ಹೋಗೋತ್ತಿಗೆ 10ರಿಂದ 12 ದಿನ ಆಗುತ್ತೆ. ಈ ರೀತಿಯಾಗಿ ವಿಳಂಬ ಆಗ್ತಾ ಇದೆ. ಇಂದಿನ ವಿಡಿಯೋದಲ್ಲೂ ಕೂಡ ಈ ಕುರಿತು ಯಾಕೆ ವಿಳಂಬ ಆಗ್ತಿದೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಒಂದೊಂದು ತಿಂಗಳು ಡಿಲೇ ಆಗ್ತಾನೆ ಹೋಗ್ತಾ ಇದೆ. ಸೊ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಸ್ಪಷ್ಟತೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದರ ಮಧ್ಯೆ ಇನ್ನೊಂದು ಸಮಸ್ಯೆನೂ ಕೂಡ ಆಗ್ತಾ ಇದೆ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ. ಅದೇನು ಅಂತಂದರೆ BPL ಕಾರ್ಡ್ ಪರಿಷ್ಕರಣೆ ಆಗ್ತಾ ಇದೆ. BPL ಕಾರ್ಡ್ ಪರಿಷ್ಕರಣೆ ಆಗ್ತಿರೋ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಫಲಾನುಭವಿಗೂ ಕೂಡ ಇದರ ಎಫೆಕ್ಟ್ ಆಗ್ತಾ ಇದೆ. ಏನು ಎಫೆಕ್ಟ್ ಆಗ್ತಾ ಇದೆ? 1,25,00,000 ಫಲಾನುಭವಿಗಳಿದಾರಲ್ಲ,
ಇವರಿಗೆ 2000 ಆಲ್ಮೋಸ್ಟ್ 500 ಕೋಟಿವರೆಗೂ ಕೂಡ ಪ್ರತಿ ತಿಂಗಳು ಖರ್ಚು ಮಾಡಬೇಕಾಗತ್ತೆ. ಸೊ ಈಗ ಈ ಹಿನ್ನೆಲೆಯಲ್ಲಿ ಕಡಿತ ಆಗ್ತಾ ಇದೆ. BPL ಕಾರ್ಡ್ ಪರಿಷ್ಕರಣೆಗೂ ಗೃಹಲಕ್ಷ್ಮಿಯವರಿಗೂ ಏನು ತೊಂದರೆ ಆಗ್ತಾ ಇದೆ, ಏನಾದರೂ ಅವ್ರಿಗೂ ಹಣ ಹೋಗ್ತಿಲ್ವಾ, ಹಣ ಹೋಗೋದು ಸ್ಟಾಪ್ ಆಗ್ತಾ ಇದೆಯಾ, ಈ ಕುರಿತಾದಂಥ ಕೆಲವು ಪ್ರಶ್ನೆಗಳು ಕೂಡ ಒಂದು ಉತ್ತರದ ರೀತಿಯಾಗಿ ಸಹಾಯವಾಣಿ ಇದೆ. ಈ ಹಿಂದಿನ ವಿಡಿಯೋದಲ್ಲೂ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯವಾಣಿಗೆ 181ಗೆ ನೀವು ಫೋನ್ ಮಾಡಿದರೆ ನಿಮಗೆ ಏನು ಸಮಸ್ಯೆಗಳಿರ್ತದೆ, ಗೃಹಲಕ್ಷ್ಮಿ ಎಸ್ಪೆಷಲಿ ಗೃಹಲಕ್ಷ್ಮಿ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಅದಕ್ಕೆ ಉತ್ತರವನ್ನು ಕೂಡ ಟೆಲಿಕಾಲರ್ಗಳು ಕನ್ಸರ್ನ್ ಜಿಲ್ಲೆ ಅಥವಾ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಜೊತೆ, ಸಿಬ್ಬಂದಿಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಏನಿದೆ, ನಿಮಗೆ ಯಾಕೆ ಹಣ ಡಿಲೇ ಆಗ್ತಾ ಇದೆ, ತಾಂತ್ರಿಕ ಕಾರಣದಿಂದ ಡಿಲೇ ಆಗ್ತಾ ಇದೆಯಾ ಅಥವಾ ಸ್ಟಾಪ್ ಆಗಿದೆಯಾ, ಸ್ಟಾಪ್ ಆಗಿದ್ದಾದರೆ ಯಾಕೆ, ಇವುಗಳೆಲ್ಲ ಕುರಿತಾದಂಥ ಮಾಹಿತಿನೂ ಕೂಡ ಕೊಡ್ತಾರೆ. ಆ ಕಾರಣಕ್ಕಾಗಿ ಹೆಲ್ಪ್ ಲೈನ್ ಯೂಸ್ ಆಗುತ್ತೆ. ಈಗ ಇರುವಂಥ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, BPL ಕಾರ್ಡ್ ಪರಿಷ್ಕರಣೆ ಆತಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತಾ, ಕಡಿಮೆ ಆಗಿದೆಯಾ, ಇದಕ್ಕೆ ಸಚಿವರು ಏನು ಹೇಳಿದ್ರು, ಈ ಕುರಿತಾದಂಥ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಎರಡು ಭಾಳ ಪ್ರಮುಖವಾದಂಥ ವಿಚಾರ ಏನಿತ್ತು, ಬಾಕಿ ಹಣ ಯಾವಾಗ ಬರುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟತೆಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತೇಳಿ ಭಾವಿಸ್ತೀನಿ. ಅಧಿಕಾರಿಗಳು, ಸಚಿವರು ಮತ್ತು ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಗಳು ಕೊಟ್ಟಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರೋದು. ಈ ಮಾಹಿತಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.